ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರಿಗೆ ಯೂಟ್ಯೂಬ್ ಚಾನೆಲ್ಗೂ ಮತ್ತು ಇನ್ಸ್ಟಾಗ್ರಾಮ್ಗೂ ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ಹೇಳ್ತಾ ರಾಯಚೂರು ಜಿಲ್ಲೆಯ ಹವಾಮಾನ ವರದಿ 9/6/2026 ಮಂಗಳವಾರ. ಮುಂಗಾರು ಪ್ರಭಾವದಿಂದ ರಾಯಚೂರು ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಕಂಡುಬಂದು ಸಾಧ್ಯತೆ ಇದೆ. ಕೆಲವು ಕಡೆ ಗುಡುಗು ಮಿಂಚು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ತಾಲೂಕುವಾರು ನಾವು ನೋಡಿದಾಗ ರಾಯಚೂರು ಮೋಡ ಕವಿದ ವಾತಾವರಣ, ಸಂಜೆ ಮಳೆ ಆಗುತ್ತದೆ. ಮಳೆ 60% 70% ಮಳೆಯ ಒಂದು ಪರ್ಸೆಂಟೇಜ್ ಇದೆ. 35 ಗರಿಷ್ಠ ತಾಪಮಾನ, 24 ಕನಿಷ್ಠ ತಾಪಮಾನ. ಸಿಂಧನೂರು ಹಗುರದಿಂದ ಸಾಧಾರಣ ಮಳೆ 60% 70% ಇದೆ. 35 ಗರಿಷ್ಠ ತಾಪಮಾನ, 23 ಕನಿಷ್ಠ ತಾಪಮಾನ. ಮಾನ್ವಿ ಮೋಡ ಕವಿದ ವಾತಾವರಣ, ಚದುರಿದ ಮಳೆ 50% 60% ಮಳೆ ಸಾಧ್ಯತೆ. 36 ಗರಿಷ್ಠ ತಾಪಮಾನ, 24 ಕನಿಷ್ಠ ತಾಪಮಾನ. ಲಿಂಗಸೂಗೂರು ಗುಡುಗು ಸಹಿತ ಮಿಂಚು ಸಹಿತ ಮಳೆ 60% 70% ಮಳೆ ಸಾಧ್ಯತೆ. 35 ಸೆಲ್ಸಿಯಸ್ ಗರಿಷ್ಠ ತಾಪಮಾನ, 23 ಕನಿಷ್ಠ ತಾಪಮಾನ. ಸಿರ್ವಾರ್ ಹಗುರ ಮಳೆ ಮೋಡ ಕವಿದ ವಾತಾವರಣ 50% 60% ಮಳೆ ಪರ್ಸೆಂಟೇಜ್ ಇದೆ. 35 ಗರಿಷ್ಠ ತಾಪಮಾನ, 24 ಕನಿಷ್ಠ ತಾಪಮಾನ. ಮಸ್ಕಿ ಗುಡುಗು ಸಹಿತ ಸಾಧಾರಣ ಮಳೆ 60% 70% ಮಳೆ ಆಗುವ ಸಾಧ್ಯತೆ. 34 ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಇದೆ. 23 ಕನಿಷ್ಠ ತಾಪಮಾನ ಇದೆ. ಅರಿಕೆರ ಮೋಡ ಕವಿದ ವಾತಾವರಣ, ಸಂಜೆ ಮಳೆ ಅಂದ್ರೆ ಸಂಜೆ ಮಳೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಐತಿ. 50% 60% ಮಳೆಯ ಒಂದು ಪರ್ಸೆಂಟೇಜ್ ಇದೆ. 35 ಗರಿಷ್ಠ ತಾಪಮಾನ, 24 ಕನಿಷ್ಠ ತಾಪಮಾನ. ರೈತರಿಗೆ ಸಲಹೆ: ಭತ್ತ, ಹತ್ತಿ ಮತ್ತು ತೊಗರಿ ಬೆಳೆಗಳಲ್ಲಿ ನೀರು ನಿಲ್ಲದಂತೆ ನೋಡ್ಕೋಬೇಕು. ಮಳೆ ಸಾಧ್ಯತೆ ಇರುವುದರಿಂದ ರಸಗೊಬ್ಬರ ಮತ್ತು ಕೀಟನಾಶಕ ಸಿಂಪಡಣೆ ಮಳೆಗಳ ನಂತರ ಕೈಗೊಳ್ಳಬೇಕು. ಗುಡುಗು ಮಿಂಚಿನ ಸಮಯದಲ್ಲಿ ಕೃಷಿ ಕೆಲಸಗಳಿಗೆ ತಾತ್ಕಾಲಿಕವಾಗಿ ನಿಲ್ಲಿಸಿ. ಸುರಕ್ಷಿತ ಸ್ಥಳದಲ್ಲಿ ಆಶ್ರಯ ಪಡೀರಿ. ಪಶುಗಳನ್ನ ತೆರೆದ ಮೈದಾನದಲ್ಲಿ ಬಿಡಬೇಡ್ರಿ ಅಂತ ಹೇಳ್ತಾ ಸಾರಾಂಶ: 9/6/2026 ರಾಯಚೂರು ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಮೋಡ ಕವಿದ ವಾತಾವರಣದೊಂದಿಗೆ ಹಗುರದಿಂದ ಸಾಧಾರಣ ಮಳೆ ಸಾಧ್ಯತೆ ಇದೆ. ಗುಡುಗು ಮಿಂಚು ಸಂಭವಿಸುವ ಸಾಧ್ಯತೆಗಳು ಇರುವುದರಿಂದ ಎಚ್ಚರಿಕೆ ವಹಿಸಿ ಸೂಕ್ತ. ಇಷ್ಟೇ ಹೇಳ್ತಾ ಇಲ್ಲಿವರೆಗೂ ರಾಯಚೂರು ಜಿಲ್ಲೆಯ ಹವಾಮಾನ ವರದಿಯನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಎಲ್ಲರಿಗೂ ನಮಸ್ಕಾರ.